ಕಳೆದ ವಾರ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಸಂಸದ ಸುಧಾಕರ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಇದೇ ವಿಚಾರವಾಗಿ ಸಂಸದರ ಬೆಂಬಲಿಗರು ಶನಿವಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಮರಳುಕುಂಟೆ ಕೃಷ್ಣಮೂರ್ತಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಿಎಂನಿಂದ ಹಿಡಿದು ಮಂತ್ರಿಗಳವರೆಗೂ ತನಿಖೆ ನಡೆಸುವ ಬಗ್ಗೆ ಹೇಳಿಕೊಂಡಿದ್ದರೂ ಯಾವುದೇ ತನಿಖೆಯಲ್ಲಿ ಸಂಸದ ಸುಧಾಕರ್ ಅವರ ಹೆಸರು ಹೊರಬಂದಿಲ್ಲ ಎಂದು ಹೇಳಿದರು. ಅದೇ ರೀತಿ ಹಗರಣಗಳು ನಡೆದಿದ್ರೆ ಅವರ ಅವಧಿಯಲ್ಲೇ ಹೊರಬರಬೇಕಿತ್ತು. ಈಗ ರವಿಯಣ್ಣ ಏನು ಮಾಡಲು ಆಗಲಿಲ್ಲ. ಕುಮಾರಸ್ವಾಮಿ ಸಿಎಂ ಆಗೋದು ಯಾವಾಗ, ನೀವು ತನಿಖೆ ಮಾಡಿಸೋದು ಯಾವಾಗ ಎಂದು ಪ್ರಶ್ನಿಸಿದರು. ಇವತ್ತು ನೀವು ಹೇಳಿದ್ರೆ ಕೋವಿಡ್ಗೆ ಹಗರಣ ಮಾಡಿದರೆ ಕುಮಾರಸ್ವಾಮಿ ಸಿಎಂ ಆದ್ಮೇಲೆ ನಾನು ಅವರ ಕೈಯೋಕಾಗ ಹಿಡಿದು ತನಿಖೆ ಮಾಡಿ ಜೈಲಿಗೆ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೇರವಾಗಿ ಇವತ್ತು ಕಾಂಗ್ರೆಸ್ನವರು ಇವತ್ತು ಸಿ ಎಮ್ ಆಗಿರ್ಬೋದು, ಅನೇಕ ಮಂತ್ರಿ ಹಿರಿಯ ನಾಯಕರು ತನಿಖೆ ಮಾಡಿಸ್ತೀವಿ, ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ ಅಂತಕ್ಕಂಥ ಭಾಷಣಗಳನ್ನು ಮಾಡಿದ್ರು. ಅದೇ ರೀತಿ ಸರ್ಕಾರ ಬಂತು, ಒಬ್ಬ ನ್ಯಾಯಾಧೀಶರನ್ನು ನೇಮಕ ಮಾಡಿದ್ರಿ ಎನ್ಕ್ವೈರಿ ಮಾಡೋದಕ್ಕಾಗಿ. ಎನ್ಕ್ವೈರಿ ಮಾಡಿದ್ರು. ನಮ್ಮ ಡಾಕ್ಟ್ರದ್ದು ಒಂದು ಕಡೆನೂ ಅವ್ರದ್ದೊಂದು ಹೆಸರು ಬರಲಿಲ್ಲ, ಈ ರೀತಿ ಹಗರಣ ಮಾಡಿದ್ದಾರೆ ಅಂತಕ್ಕಂಥದ್ದು. ನಮ್ಮ ಡಾಕ್ಟ್ರೇ ಪ್ರತಿಗೋಷ್ಠಿಯನ್ನು ಮಾಡಿ ಸುಮಾರು 4-5 ಸಾರಿ ಮುಖ್ಯಮಂತ್ರಿಗೆ ನೇರವಾಗಿ ಸವಾಲನ್ನು ಹಾಕಿದ್ರು. ನಾನು ಹಗರಣ ಇದ್ದರೆ ತೆಗೀರಿ ಅಂತಕ್ಕಂಥ ನೇರವಾದಂಥ ಸವಾಲು ಹಾಕಿದ್ರು. 3 ವರ್ಷ ಆಗಿದೆ. ಎಷ್ಟು ವರ್ಷ? 3 ವರ್ಷ ಆಗಿದೆ. ಏನಾದರೂ ಮಾಡಿದರೆ ಬರಬೇಕಾಗಿತ್ತಾಗ. ಏನು ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆಯಾ? ಈ ರೀತಿ ರವಣ ಇವಾಗೇ ಏನೂ ಮಾಡೋಕ್ಕಾಗ. ಇನ್ನು ನೀವು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದು ಯಾವಾಗ, ನೀವು ತನಿಖೆ ಮಾಡೋದು ಯಾವಾಗ? ಈಗ ನೀವು ಶಾಸಕರು ವಿಧಾನಸೌಧ ಕೂತು ಸ್ಟ್ರೈಕ್ ಮಾಡಿ, ನಿಮ್ಮ ಶಕ್ತಿ ಇದ್ದರೆ ಇವಾಗೆ ತನಿಖೆ ಮಾಡಿಸಿ. ಆವಾಗ ಯಾಕೆ ಇನ್ನೂ 3 ವರ್ಷ, ಇನ್ನೂ 2 ವರ್ಷ ನಿಮ್ಗೆ ಕಾಗ ಅವಕಾಶ ಇದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಜೆಡಿಎಸ್ ಜಿಲ್ಲಾ ಘಟಕ ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ರೈತರ ಹೋರಾಟ ವೈಯಕ್ತಿಕ ದಾಳಿಗಳತ್ತ ತಿರುಗುತ್ತಿದೆ ಎಂದು ಆಕ್ಷೇಪಿಸಿದರು. ಕುಮಾರಸ್ವಾಮಿ ಸಿಎಂ ಆಗುತ್ತಾರೋ ಇಲ್ಲವೋ ಅನ್ನೋದು ಜನರ ತೀರ್ಮಾನ. ರಾಜ್ಯದ 224 ಕ್ಷೇತ್ರಗಳಲ್ಲೂ ನಮ್ಮ ನಾಯಕನಿಗೆ ಬೆಂಬಲ ಇದೆ. ನೀವು ಹೇಳಿದ್ರೆ ಆಗುತ್ತಾ, ನಾವು ಹೇಳಿದ್ರೆ ನಿಲ್ಲುತ್ತಾ? ಎನ್ಡಿಎ ಒಗ್ಗಟ್ಟಾಗಿರೋದು ಬೇಡವಾ ಎಂದು ಪ್ರಶ್ನಿಸಿದರು. ಇದಲ್ಲದೆ ಸಂಸದರು ಮೌನವಾಗಿದ್ರೂ ಅವರ ಬೆಂಬಲಿಗರು ದುರಹಂಕಾರದ ಮಾತುಗಳನ್ನು ಆಡುತ್ತಿದ್ದಾರೆ. ಇದನ್ನ ತಕ್ಷಣ ನಿಲ್ಲಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಈ ಸಬ್ಜೆಕ್ಟ್ನೇ ಬಿಟ್ಬಿಟ್ರು. ಮಾಧ್ಯಮದಲ್ಲಿ ನಾನು ವಿನಂತಿ ಮಾಡ್ತೀನಿ, ಈ ಸಬ್ಜೆಕ್ಟೇ ಹೊಲ್ಟೋಯ್ತು. ಅವ್ರು ಪರ್ಸ್ನಲ್ಗೆ ಬಂದುಬಿಡ್ತಿಲ್ಲಿ. ಯಾರು MP ಕಡೆಯವರವರು ಪರ್ಸ್ನಲ್ಗೆ ಬಂದುಬಿಟ್ರು. ತಾಕತ್ತಿದೆಯಾ, ಅದಿದೆಯಾ, ಕುಮಾರಸ್ವಾಮಿ CM ಆಗ್ತಾರ? ಯಾರ್ರೀ ಇದೆಲ್ಲ? ಕುಮಾರಸ್ವಾಮಿ CM ಆಗ್ತಾರೆ ಬಿಡ್ತಾರೆ. 2028ಗೆ ಇಡೀ ನಮ್ಮ ಜಾತ್ಯತೀತ ಜನತಾದಳ 224 ಕ್ಷೇತ್ರದಲ್ಲೂ ಹೇಳ್ತಾವ್ರೆ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ. ನೀನು ಹೇಳ್ಬಿಟ್ರೆ ನಿಂತೋಗ್ತಾರಾ? ನಾನು ಹೇಳ್ಬಿಟ್ರೆ ಆಗೋದಿಲ್ವಾ? ಇದಲ್ಲ, NDA ಬರಬೇಕು, NDA ಕುಂತ್ಕೊಬೇಕು, ಆಮೇಲೆ ಕುಮಾರಸ್ವಾಮಿನ ನಮ್ಮ ಅಭಿಪ್ರಾಯದಲ್ಲಿ ಕುಮಾರಸ್ವಾಮಿ CM ಅಂತ ಹೇಳಿದ್ದಾರೆ. ನಮ್ಮವ್ರೇನು ಹೇಳಿದ್ದು, ಕುಮಾರಸ್ವಾಮಿಯವ್ರು ಬಂದ ಮೇಲೆ CM ಆದಮೇಲೆ ನಾನು ಇದನ್ನು ನ್ಯಾಯ ತನಿಖೆ ಮಾಡಬೇಕು ಅಂತ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದು ಆಗ್ಬಿಡ್ತಾರ ಅನ್ನೋದು ಅಲ್ಲಿಗೇನು, ಅಲ್ಲಿಗೆ ನಾವು ಒಗ್ಗಟ್ಟಾಗಿರೋದು ಬೇಡವಾ? NDA ಇರೋದು ಬೇಡವಾ? ನಿಮ್ಮ ಅಭಿಪ್ರಾಯ? MP ಅವ್ರು ಸುಮ್ಮನೆ ಇದ್ದಾರೆ. MP ಅವ್ರು ಅವತ್ತು ಒಂದು ಮಾತಾಡಿದ್ಮೇಲೆ ತಿರುಗಿ ಮಾತಾಡ್ತಾ ಇಲ್ಲ. ಅವ್ರ ಹಿಂದೆ ಇರೋರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ದುರಹಂಕಾರ ಮಾತುಗಳು ದಯವಿಟ್ಟು ಆಡಬೇಡಿ, ತಪ್ಪಾಗ್ತದೆ. NDAನಲ್ಲಿರೋದ್ರಿಂದ ದುರಹಂಕಾರ ಮಾತುಗಳು ಆಡಿದ್ರೆ ತಪ್ಪಾಗ್ತದೆ. ನಾನು MP ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಇದನ್ನು ನೋಡಿದ ತಕ್ಷಣ, ಮಾಧ್ಯಮದಲ್ಲಿ ನಿನಗೇನೇನೋ ಗೊತ್ತಾಗಿದ್ದ ತಕ್ಷಣ, ಇದು ವಿಚಾರ ನಿಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ನೀವು ನಿಮ್ಮ ಮುಖಂಡರುಗಳಿಗೆ ನೇರವಾಗಿ ಆದೇಶ ಮಾಡಬೇಕು. ಒಟ್ಟಿನಲ್ಲಿ ರಾಜಕೀಯ ವಾಗ್ವಾದಗಳು ತೀವ್ರಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ನಾಯಕರು ಮತ್ತು ಬೆಂಬಲಿಗರು ಜವಾಬ್ದಾರಿಯುತವಾಗಿ ವರ್ತಿಸಬೇಕೆಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.